ನಮಸ್ಕಾರ ವೀಕ್ಷಕರೇ, ನಾನು ಇಸ್ಮಾಯಿಲ್. ಶುಚಿರುಚಿ ಹೋಟೆಲ್ ಮಲ್ಲೇಶ್ವರಂ 10ನೇ ಕಾಸು ದೇವಸ್ಥಾನದ ರಸ್ತೆ. ಏನಿಲ್ಲ, ಒಂದು ಟೊಮ್ಯಾಟೊ ಕರಿನ ನಿಮಗೆ ಇವತ್ತು ಅದ್ಭುತವಾಗಿ ಡಿಫ್ರೆಂಟಾಗಿ ಇಸ್ಮಾಯಿಲ್ ಸ್ಟೈಲಲ್ಲಿ ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಟೊಮ್ಯಾಟೊ ಕರಿ ಅಂದರೆ ತುಂಬ ಜನಕ್ಕೆ ಮಾಡೋ ಒಂದು ಪರ್ಫೆಕ್ಟ್ ವಿಧಾನ. ಗೊಜ್ಜು ಥರ ಮಾಡ್ತೀರಿ, ಗ್ರೇವಿ ಥರ ಮಾಡ್ತೀರಿ. ನಾನೊಂದು ಥರ ತೋರಿಸ್ಕೊಡ್ತೀನಿ, ನೀವು ಅದನ್ನು ಒಂದು ಸಲ ಟ್ರೈ ಮಾಡಿ. ತುಂಬ ಅದ್ಭುತವಾಗಿರುತ್ತೆ. ಕರಿಗೆ ತಿನ್ನೋಕ್ಕೆ ಏನು ಬೇಕು? ಒಂದು ಒಳ್ಳೆ ಚಪಾತಿ ಬೇಕಲ್ವಾ? ಚಪಾತಿ ಏನು ದೊಡ್ಡದೇನು ಚಪಾತಿ ಏನು ಇಸ್ಮಾಯಿಲ್ ತೋರಿಸ್ತೀರಾ ಅಂತ ನೀವು ಅಂದ್ಕೊತೀರಾ. ಬಟ್ ಈ ಚಪಾತಿಯಲ್ಲೂ ಒಂದು ವಿಶೇಷ ಇದೆ. ಪ್ರೀತಿಯಿಂದ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ಓಕೆ, ಫಟಾಫಟ್ ಶುರು ಮಾಡೋಣ. ನಾನೀಗ ಈ ಟೊಮೆಟೊ ಕರಿ ಶುರು ಮಾಡೋದಕ್ಕೆ ನಿಮಗೆ ಯಾವುದು ಫ್ರೈ ಮಾಡೋದು ಏನು ತುಂಬ ರಿಸ್ಕ್ ಇರಲ್ಲ. ನೋಡಿ, 3 ಈರುಳ್ಳಿ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಟೊಮೆಟೊ ಕರಿ ಅಂದಮೇಲೆ ಟೊಮೆಟೊ ಇರಲೇಬೇಕಲ್ವಾ? ಟೊಮೆಟೊನೂ ಅಷ್ಟೇ, ಒಂದು 4 ಟೊಮೆಟೊನ ಇದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈ ಕ್ಯಾಪ್ಸಿಕಮ್ ನಮ್ಮಲ್ಲಿ ರೆಡ್ ಕ್ಯಾಪ್ಸಿಕಮ್ ಸಿಗುತ್ತೆ, ನಿಮ್ಮಲ್ಲಿ ಇದ್ದರೆ ಹಾಕಿ. ಇದು ಏನಕ್ಕೆ ಹಾಕ್ತಿದ್ದೀನಿ ಅಂದರೆ ಕಲರ್ ಪರ್ಪಸ್ ಒಂದು ಕ್ಯಾಪ್ಸಿಕಮ್ ಹಾಕಿದ್ದೀನಿ. ನೋಡಿ, ಈ ಹಸಿರು ಕಲರ್ ಕ್ಯಾಪ್ಸಿಕಮಲ್ಲಿ ಮತ್ತು ರೆಡ್ ಕಲರ್ ಕ್ಯಾಪ್ಸಿಕಮಲ್ಲಿ ಏನು ಅಂತ ವ್ಯತ್ಯಾಸ ಬರಲ್ಲ ಟೇಸ್ಟಲ್ಲಿ. ಕಲರಲ್ಲಿ ನಮಗೆ ಬೇಕು, ಗ್ರೇವಿ ಸ್ವಲ್ಪ ಫ್ಲಫಿ ಇರಬೇಕಂತ ನಾವು ಇದನ್ನು ಹಾಕ್ತೀವಿ. ಅಕಸ್ಮಾತ್ ನಿಮ್ಮಲ್ಲಿ ಕ್ಯಾಪ್ಸಿಕಮ್ ಇಲ್ಲಪ್ಪ, ನಾವು ಏನಪ್ಪ ಮಾಡೋದಂದರೆ ಏನು ಯೋಚನೆ ಮಾಡೋಂಗಿಲ್ಲ, ಕ್ಯಾಪ್ಸಿಕಮ್ ಇಲ್ಲ ಅಂದ್ರೂ ಟೊಮೊಟೊ ಕರಿ ಚೆನ್ನಾಗೇ ಬರುತ್ತೆ. ನೋಡಿ, ಬೇಡಿಗೆ ಮೆಣಸಿನ್ಕಾಯಿ ಕಲರಿಗೋಸ್ಕರ ಒಂದು 10ರಿಂದ 12 ಬೇಡಿಗೆ ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ಇದು ಖಾರ ಸಂಬಂಧಪಟ್ಟು ನೀವು ಹಾಕ್ಕೊಳ್ಳಿ. ನಾನೊಂದು 10 ಹಾಕ್ಕೊಂಡಿದ್ದೀನಿ. ಒಂದು 2 ಇಂಚು ಚಕ್ಕೆ ಹಾಕ್ಕೊಂಡಿದ್ದೀನಿ. ಒಂದು 5 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಅಂದರೆ ಕಾಳು ಮೆಣಸು ಒಂದು 10 ಕಾಳು ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು 2 ಸ್ಟಾರ್ ಹೂವು ಹಾಕ್ಕೊಂಡಿದ್ದೀನಿ. ಇದು ಬಂದು ಜಾಯಿಪತ್ರಿಯ ಎಲೆ. ಇದು ಕಾಡು ಏಲಕ್ಕಿ ಅಂತಾರೆ, ದೊಡ್ಡ ಏಲಕ್ಕಿ. ಅದು ಬಂದು ನಾವು ಚಿಕ್ಕ ಏಲಕ್ಕಿ ಹಾಕ್ಕೊಂಡಿದ್ವಿ. ಇದು ಕಾಡು ಏಲಕ್ಕಿ. ಇದು ಫ್ಲೇವರ್ ಡಿಫ್ರೆಂಟ್ ಆಗಿರುತ್ತೆ. ಒಂದೇ 1 ಟೀ ಸ್ಪೂನ್ ನಾವು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಕಸ್ತೂರಿ ಮೇಥಿ ಒಂದು ಅಂದಾಜಲ್ಲಿ ಹಾಕ್ಕೊಂಡ್ರೆ ಸಾಕು. ಪಲಾವ್ ಎಲೆ ಒಂದು 2 ಪಲಾವ್ ಎಲೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೋಡಿ, ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಯಾವುದು ಪರಿಯೋದು ಏನು ಬೇಕಾಗಿಲ್ಲ. ಹುರಿಯೋದು ನೆಕ್ಸ್ಟು. ಇದನ್ನು ಗ್ರೇವಿ ರೆಡಿ ಮಾಡುವಂಥದ್ದು ಹೇಳ್ಕೊಡ್ತೀನಿ. ನೋಡಿ, ಇದಕ್ಕೆ ಪುಡಿ ಗೋಡಂಬಿ ಹಾಕ್ಕೊತಾ ಇದ್ದೀನಿ. ಪುಡಿ ಗೋಡಂಬಿ ನಾವು ನೋಡಿ, ಪುಡಿ ಗೋಡಂಬಿ ಸಿಗುತ್ತೆ. ನಿಮ್ಮಲ್ಲಿ ಪುಡಿ ಗೋಡಂಬಿ ಇಲ್ಲ ಅಂದರೆ ನೀವು ಫುಲ್ ಗೋಡಂಬಿ ಹಾಕೊಬೋದು. ಇರುವ ವ್ಯತ್ಯಾಸ ಏನಿಲ್ಲ, 2 ಮುಷ್ಟಿ. ಈ ಅಡುಗೆನ ನೀವು ಮಾಡೋದಕ್ಕೆ ತುಂಬ ರಿಸ್ಕ್ ಇಲ್ಲ. ಯಾಕಂದರೆ ಇವಾಗ ಸ್ಕೂಲ್ ಮಕ್ಕಳು ರಜೆ ಇದ್ದಾರಲ್ಲ, ಈ ರಜೆ ಟೈಮಲ್ಲಿ 7ನೇ ಕ್ಲಾಸ್ 5ನೇ ಕ್ಲಾಸ್ ಕೂಡ ಮಕ್ಕಳು ಕೂಡ ಮಾಡ್ಬೋದು. ಅದ್ಭುತವಾದ ಟೊಮೆಟೊ ಕರಿ. ನಾನು ಹೇಳ್ತೀನಲ್ಲ, ಇಂಥ ರಿಸಲ್ಟ್ ಬರುತ್ತೆ ಅಂದರೆ ಹಿಂಗೆ ಬರುತ್ತೆ ಅಂತ ಹೇಳ್ತೀನಿ, ಅಷ್ಟು ಗ್ಯಾರಂಟಿ ಹೇಳ್ತೀನಿ. ಇದು ಬಂದು ಒಂದು 1/4 ಲೀಟ್ರಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನೀರಿಗೇನು ಅಳತೆ ಏನು ಬೇಕಾಗಿಲ್ಲ, ಯಾಕಂದರೆ ನೀರು ನಾವು ಅದನ್ನು ಚೆಲ್ಲಂಗಿಲ್ಲ. ಆಮೇಲೆ ಸಹಜವಾಗಿ ನೀವೊಂದು ಗ್ರೇವಿ ಕೇಳಿರ್ತೀರ. ಸಹಜವಾಗಿ ಕೆಲವರು ಕೇಳ್ತಾರೆ, ಈ ವೆಜಿಟೇಬಲ್ ಪಲಾವ್ ಜೊತೆ ಒಂದು ಪ್ಲೈನ್ ಗ್ರೇವಿ ಬೇಕು ನಮಗೆ, ಸಿಂಪಲ್ಲಾಗಿ ಒಂದು ಗ್ರೇವಿ, ರೆಡ್ ಕಲರ್ ಗ್ರೇವಿ ಅಂತ ಕೇಳ್ತೀರಲ್ಲ, ಆ ಗ್ರೇವಿ ಕೂಡ ಇದೇನೆ. ಸಹಜವಾಗಿ ನೀವು ತುಂಬ ವಿಡಿಯೋ ನೋಡಿರ್ತೀರ ಅಲ್ವಾ? ಟೊಮೆಟೊ ಕರಿ ಮಾಡಬೇಕಾದ್ರೆ ಮೊದಲೇ ಎಲ್ಲ ಏನೇನೋ ಹುರ್ಕೊಳ್ಳೋದು, ಪುಡಿ ಮಾಡೋದಕ್ಕೆ, ಆಮೇಲೆ ಇನ್ನೊಂದು ಈ ಬೇಡಿಗೆ ಮೆಣಸಿನ್ಕಾಯಿ ಹುರ್ಕೊಳ್ಳೋದು, ಇಂಥದ್ದೆಲ್ಲ ಸರ್ಕಸ್ಗಳು ನೋಡಿರ್ತೀರ. ಯಾಕಂದರೆ ನಾವು ನೋಡಿದ್ದೀವಿ. 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಚೆನ್ನಾಗಿ ಬೇಯಬೇಕಾದ್ರೆ ಅರಿಶಿನ ಪುಡಿ ನಿಮಗೆ ಈ ಟೊಮೊಟೊ ಗ್ರೇವಿಯಲ್ಲಿ ಒಳ್ಳೆಯ ಘಮ ಫ್ಲೇವರ್ ಕೊಡುತ್ತೆ. ತಿಂದಮೇಲೆ ಹೆಂಗೆ ಅನ್ಬೇಕಂದ್ರೆ ಅಡುಗೆಗಳನ್ನ ವಾವ್ ಅಂತ ಫೀಲ್ ಬರಬೇಕು. ಅದೇ ಅಡುಗೆ ಅಲ್ವಾ? ಯಾರು ತಿಂದವ್ರು ನಿಮಗೆ ಏನೋ ಮಗ ಇಷ್ಟೊಂದು ಚೆನ್ನಾಗಿ ಮಾಡಿದೆ. ಯಾಕಂದರೆ ಬ್ಯಾಚುಲರ್ಸ್ಗೆಲ್ಲ ಇದು ಭಾಳ ಅಗತ್ಯ ರೀ. ಘಮ ಸ್ಮೆಲ್ಲು ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ. ಘಮ ಬರ್ತಾಯಿದೆ ನೋಡಿ ಸ್ಮೆಲ್ಲು. ಎಸ್, ಇಲ್ಲೇ ಸ್ಟಾರ್ಟ್ ಆಗುತ್ತೆ. ಅಡುಗೆ ಚೆನ್ನಾಗಿದೆ ಅಂದರೆ ಇಲ್ಲೇ ಗೊತ್ತಾಗುತ್ತೆ. ಇದು ಚೆನ್ನಾಗಿ ಸಾಫ್ಟ್ ಆಗಲಿ ಅಲ್ವಾ? ಯಾಕಂದರೆ ಇದು ಸಾಫ್ಟ್ ಆದಷ್ಟು ಗ್ರೇವಿ ಚೆನ್ನಾಗಿ ಬರುತ್ತೆ. ಅದಕ್ಕೆ ಒಂದು ಪಾತ್ರೆನ ಮುಚ್ಚಿಡ್ತಾ ಇದ್ದೀನಿ. ನೀವು ಈ ಥರ ಮಾಡಬೇಕು. ಇನ್ನೊಂದು ನಿಮ್ಗೆ ಇನ್ನೂ ಈಸಿ ಬೇಕಾದ್ರೆ ಇನ್ನೊಂದು ಹೇಳ್ಕೊಡ್ತೀನಿ. ನಾನು ಸ್ವಲ್ಪ ಡೀಟೇಲಾಗಿ ಅಡುಗೆಗಳು ಮಾಡುವ ಡೀಪಾಗಿ ಕರೆಕ್ಟಾಗಿ ಒಂದು ಪ್ರೊಸೀಜರ್ ಪ್ರಕಾರ ನಾನು ಮಾಡೋದು ಹೋಟ್ಲಲ್ಲಿ. ಅಂದರೆ ನಾವಲ್ಲಿ ಹಿಂಗೆ ಬೇಯಿಸ್ಕೊಳ್ಳೋದು. ಮನೆಯಲ್ಲಿ ಇನ್ನೊಂದು ಐಡಿಯಾ ಮಾಡ್ಬೋದು ನಿಮಗೆ. ಒಂದು ಸಲ ಎಲ್ಲ ಒಂದೇ ಸಲ ಹಾಕ್ಬಿಟ್ಟು ಕುಕ್ಕರಲ್ಲಿ ವಿಷಲ್ ಹೊಡೆದ್ಬಿಟ್ರೆ ನೀಟಾಗಿ ಅಂತ ಒಂದು ಹೊಡೆದ್ಬಿಡೋದು, ಈ ಕಡೆಯಿಂದ ಗ್ರೇವಿ ಮಾಡೋದು. ಅದಾದಮೇಲೆ ಮಾಡೋದು ಟೈಮಲ್ಲಿ ನೀವು ತೋರಿಸ್ಕೊಡ್ತೀನಿ ಹೆಂಗೆ ಅಂತ. ನೋಡಿ, ಇದು ಯಾವ ಮಟ್ಟಕ್ಕೆ ಬೆಂದಿರಬೇಕಂದ್ರೆ ಈ ಹಾಕಿರೋ ಟೊಮೆಟೊಗಳ ಶೇಪ್ ಇದೆಯಲ್ಲ, ಇದೆಲ್ಲ ಔಟ್ ಆಗ್ಬೇಕು. ನೋಡಿ, ಇದೆಲ್ಲ ಹೋಗಿ ಕರಗಿ ನೋಡಿ ಮೆತ್ತಗಾಗಿದೆಯಲ್ಲ, ಈರುಳ್ಳಿ ಎಲ್ಲ ಒಂಥರ ನೋಡಿ. ಸೊ ಇಲ್ಲಿಗೆ ಈ ಬೇಯಿಸುವ ಪ್ರೊಸೀಜರ್ ಆಗೋಯ್ತು. ಸಿಂಪಲ್, ಟೊಮೆಟೊ ಈರುಳ್ಳಿ ಕಟ್ ಮಾಡ್ಕೊಂಡ್ವಿ, ಬೇಯಿಸ್ಕೊಂಡ್ವಿ ಅಷ್ಟೇ. ಸೊ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಯಲ್ಲಿ ಹಾಕ್ಕೊಳ್ಳೋಣ. ಆಮೇಲೆ ಏನು ಗೊತ್ತಾ, ಈಗ ನಮ್ಮಲ್ಲಿ ವೆಜಿಟೇರಿಯನ್ ಅಡುಗೆಗಳು ಮಲ್ಲೇಶ್ವರಂ ಶುಚಿರುಚಿಯಲ್ಲಿ ಎಲ್ಲ ಸಿಗುತ್ತೆ. ಕೇಟ್ರಿಂಗ್ಗಳು ಶುರು ಮಾಡಿದ್ವಿ. ಕೇಟ್ರಿಂಗ್ಗಳು ಮುಂಚೆ ಅಂದರೂ ನಾವು ವೆಜಿಟೇರಿಯನ್ ಮಾಡ್ತಾಯಿದ್ವಿ.
ಆಮೇಲೆ ಈಗ ತುಂಬ ಜನ ಡಿಮಾಂಡ್ ಮಾಡ್ತಾಯಿದ್ದಾರೆ, ಯಾಕಂದರೆ ನಾನ್ ವೆಜ್ ಅಡುಗೆಗಳು ಕೂಡ ನಮಗೆ ಕೇಟ್ರಿಂಗಲ್ಲಿ ಬೇಕು ಅಂತ ಒಂದಿಷ್ಟು ಜನ ನಮಗೆ ಕೇಳ್ತಾಯಿದ್ರು. ನಮ್ಮ ತಮ್ಮ ಒಂದು ನಾನ್ ವೆಜ್ಜು ಒಂದು ಕೇಟ್ರಿಂಗ್ ಸರ್ವೀಸಸ್ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲಿ ಕೂಡ ನಮ್ಮ ಕಡೆಯಿಂದ ಸುಮಾರು ಕಸ್ಟಮರ್ಗಳನ್ನ ಕೊಟ್ಟಾಗ ಒಳ್ಳೆ ಅಡುಗೆಗಳು, ಯಾಕಂದ್ರೆ ನಾವು ಸ್ವಲ್ಪ ಅವ್ರಿಗೆ ಅಡುಗೆ ಟಿಪ್ಸ್ ಎಲ್ಲ ಕೊಡ್ತೀವಿ, ಒಳ್ಳೆ ಭಟ್ರು ಇದ್ದಾರೆ. ಆಮೇಲೆ ಅಲ್ಲಿ ಶಾದಿಕಿ ಬಿರಿಯಾನಿ, ಅದ್ಭುತವಾದ ಶಾದಿಕಿ ಬಿರಿಯಾನಿ. ಈ ಥರ ನಾವು ಟೊಮೆಟೊ ಕರಿ ಜೊತೆಗೆ ಬ್ರಿಂಜಾಲಲ್ಲಿ ಒಂದು ರೆಡ್ ಮಸಾಲ ಅದೊಂದು ಒಳ್ಳೆಯ ಒಂದು ಗ್ರೇವಿ ಜೊತೆಗೆ ಬಿರಿಯಾನಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಕೊಡ್ತೀವಿ. ಆಮೇಲೆ ನೆಕ್ಸ್ಟ್ ಬಂದು ಮಟನಲ್ಲಿ ಐಟಮ್ಗಳು, ಆಮೇಲೆ ಚಿಕನಲ್ಲಿ ವೆರೈಟಿ ಕಬಾಬ್ಗಳು, ಚಿಲ್ಲಿಗಳು, ಬೇಜನ್ ವೆರೈಟಿಗಳು ಮಾಡ್ತಾಯಿದ್ದಾನೆ. ಅದನ್ನು ನಿಮಗೆ ಬೇಕಾದ್ರೆ ಅಗತ್ಯ ಬಂದಾಗ 5 kg ಸ್ಟಾರ್ಟ್ ಆಗುತ್ತೆ ನಮ್ಮಲ್ಲಿ. ಆಮೇಲೆ ನಮ್ಮಲ್ಲಿ ಕೌಂಟ್ರುಗಳು ಇಲ್ಲ, ಎಲ್ಲೂ ಲೈವ್ ಕೌಂಟ್ರ್ ಇಲ್ಲ. ನಮ್ಮದು ಓನ್ಲಿ ಪಾರ್ಟಿ ಪರ್ಪಸ್ ನಾವು ಮಾಡಿದ್ದೀವಿ. ಕೇಟ್ರಿಂಗ್ ಸರ್ವಿಸ್ ಮಾತ್ರ ಇದೆ, ಇಷ್ಟು ಮಾತ್ರ ಭಾಳ ಇಂಪಾರ್ಟೆಂಟು. ಮಲ್ಲೇಶ್ವರಮಲ್ಲಿ ಇರೋದು ನಮ್ಮದು ಪ್ಯೂರ್ ವೆಜಿಟೇರಿಯನ್ ಫುಡ್ಡು. ಇಲ್ಲಿ ಏನು ನಾನ್ ವೆಜ್ ಇಲ್ಲ, ಇಲ್ಲಿ ಮಾಡೋದಿಲ್ಲ. ಇದು ನಮ್ಮ ಬ್ರದರ್ ಮಾಡೋದ್ರಿಂದ ಅವನ ಕಡೆಯಿಂದ ನಾವೊಂದು ಬಿಸ್ನೆಸ್ ಅಂತ ಜೊತೆಗೆ ಮಾಡ್ತಾಯಿದ್ದೀವಿ. ನಾವು ರುಬ್ಬಿರೋದು ಕಂಪ್ಲೀಟ್ ಆರೋಗಿದೆ, ಬ್ಯೂಟಿಫುಲ್ ಆಗಿದೆ. ಈ ಗ್ರೇವಿನ ಮಿಕ್ಸಿಯಲ್ಲಿ ಹಾಕ್ಕೊಂಡು ಗಂಧ ಥರ ರುಬ್ಕೊಬೇಕು. ನೋಡಿ ರುಬ್ಬಿರೋಂಥ ನಮ್ಮ ಮಸಾಲೆ ನೋಡಿ, ಈ ಥರ ಗಂಧ ಥರ ನೈಸ್ ಪೇಸ್ಟ್ ಆಗಬೇಕು. ನೀರೆಲ್ಲ ಹಾಕಬೇಕಾಗಿಲ್ಲ, ಯಾಕಂದರೆ ಅದೇ ನೀರು ಇರುತ್ತೆ. ನೋಡಿ ಬೇಡಿಗೆ ಮೆಣಸಿನ್ಕಾಯಿ ಒಂದು ಬೀಜ ಕೂಡ ಕಾಣಿಸಲ್ಲ. ಇದರಲ್ಲಿ ನಾವು ಈ ಗೋಡಂಬಿ ಪುಡಿ ಗೋಡಂಬಿ ಹಾಕಿರೋದ್ರಿಂದ ಆ ಪೇಸ್ಟ್ ಒಂದು ಫ್ಲಫಿನೇ ಬೇರೆ ರೀ. ನೋಡಿ ಎಲ್ಲ ಗಂಧ ಥರ ರುಬ್ಬಿದ್ದೀನಿ. ಆಮೇಲೆ ಇನ್ನೊಂದು ನಿಮಗೆ ಇವಾಗ ಇಷ್ಟು ಗ್ರೇವಿ ಕಾಣಿಸುತ್ತಲ್ಲ, ಇದರಲ್ಲಿ ಇನ್ನೊಂದು 4 ಈರುಳ್ಳಿ 4 ಟೊಮ್ಯಾಟೊ ಎಲ್ಲ ಹಾಕಿದ್ದೀವಲ್ಲ, ಇದು ನೀವು ಎಷ್ಟು ಜನಕ್ಕೆ ಎಷ್ಟು ಅಂತ ಕೇಳ್ಬೋದು. ಇದು ನಿಮಗೆ 1 ದಿನ ಅಲ್ಲ 2 ದಿನ ಇಟ್ಕೊಂಡ್ರು ನಿಮ್ಮ ಐಟಮ್ ಏನು ಕೆಡಲ್ಲ. ಆಮೇಲೆ ಮುಗಿಯೋ ತನಕ ತಿನ್ಬೋದು. ಇದನ್ನ ಸ್ವಲ್ಪ ನೀರನ್ನ ಹಾಕಿ ಇದಕ್ಕೆ ಹಾಕ್ಕೊಂಡ್ರೆ ಅಲ್ಲಿಗೆ ನಮ್ಮ ಗ್ರೇವಿ ರುಬ್ಬಿರೋದು ರೆಡಿ. ಟೊಮೆಟೊ ನಿಮಗೆ ಆಟ ಆಡಿಸಿದಾಗ ಏನು ಇದು ಆಟ ಅಲ್ಲ, ಒಂದು ಕಲೆ ಅಷ್ಟೇ. ನಾವೆಲ್ಲ ಒಂದಿಷ್ಟು ಅಡುಗೆಗಳನ್ನ ಮಾಡಬೇಕಾದ್ರೆ ಒಂದಿಷ್ಟು ನಮ್ಮ ಹೋಟ್ಲಲ್ಲಿ ಒಂದಿಷ್ಟು ಚೇಷ್ಟೆಗಳದು ಮಾಡಿ ಅಭ್ಯಾಸ ಅಷ್ಟೇ. ಯಾಕಂದರೆ 30 ವರ್ಷದ ಅನುಭವ ಅಲ್ವಾ. ಸೊ ಇಂಥದ್ದು ಲಿಂಬೆಹಣ್ಣು ಟೊಮೆಟೊ ಇಂಥವೆಲ್ಲ ಒಂದಿಷ್ಟು ಆಟಗಳು ಆಡ್ತೀವಿ. ನೀವು ಮನೇಲಿ ಮಾಡೋಕ್ಕೆ ಹೋಗ್ಬೇಡಿ, ಟೊಮೆಟೊಗಳು ಕೆಳಗಡೆ ಬಿದ್ದು ಹಾಳಾಗ್ಬಿಟ್ರೆ ಕಷ್ಟ. ಆಮೇಲೆ 4 ಟೊಮೆಟೊನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು, ನಾವು ಈ ಟೊಮೆಟೊನ ಏನಕ್ಕೆ ಎಣ್ಣೆಯಲ್ಲಿ ಫ್ರೈ ಮಾಡ್ತೀವಿ ಅಂದರೆ ಒಳಗಡೆ ಫ್ಲಫಿ ಪಾಟೆಲ್ಲ ಚೆನ್ನಾಗಿ ಬಾಯ್ಲ್ ಆಗುತ್ತೆ. ಹೊರಗಡೆ ಟೊಮೆಟೊದ ಆ ಸಿಪ್ಪೆಲ್ಲ ರೋಸ್ಟಾಗಿ ಆಚೆ ಬರುತ್ತೆ. ಆಮೇಲೆ ಟೊಮೆಟೊ ಕರಿಯಲ್ಲಿ ಮಧ್ಯದಲ್ಲಿ ಆ ಪೀಸ್ಗಳು ನಿಮಗೆ ಒಳ್ಳೆಯ ಹಲ್ವಾ ಥರ ಫೀಲ್ ಆಗುತ್ತೆ ತಿನ್ನೋಕ್ಕೆ. ಆ ಕಲರ್ಫುಲ್ ರೆಡ್ ಗ್ರೇವಿ ಮಧ್ಯದಲ್ಲಿ ಟೊಮೆಟೊಗಳು ಹಂಗೆ ಅಯ್ಯೋ ನೋಡಿದ್ರಂತೂ ನಿಜವಾಗಿರುತ್ತೆ. ನೋಡಿದ ತಕ್ಷಣ ಆ ಚಪಾತಿ ಜೊತೆಗೆ ಆಹಾ ಎಂಥ ಟೇಸ್ಟ್ ಗೊತ್ತಾ, ನೀವು ತಿಂದ ಮೇಲೆ ಹೇಳ್ತೀರಾ. ಅದಕ್ಕೆ ಫ್ರೈ ಮಾಡೋಕ್ಕೆ ಹಾಕಿದ್ದೀನಿ. ಎಲ್ಲ ಟೊಮೆಟೊಗಳು ಚೆನ್ನಾಗಿ ಸಿಪ್ಪೆಗಳನ್ನೆಲ್ಲ ಸುಟ್ಟು ನೋಡಿ. ಇದೇನು ಬಡ್ಡಂತ ಹೊಡೆಯಲ್ಲ, ಆದರೂ ನಿಮಗೆ ಅನುಮಾನ ಇದ್ದರೆ ಒಂದು ಸಣ್ಣ ಹೋಲ್ ಹಾಕ್ಕೊಳ್ಳಿ ಬೇಕಾದರೆ. ಯಾಕೆಂದರೆ ನಾವೇನೋ ಒಂದು ಹೇಳ್ಕೊಡ್ತೀವಿ, ಕೆಲವೊಂದು ಸಲ ನೀವು ಟೊಮೆಟೊ ಹಂಗೆ ಹಾಕಿದಾಗ ಮೇ ಬಿ ಹೊಡೆಯೋ ಚಾನ್ಸಸ್ ಇರ್ಬೋದು. ಆವಾಗ ನೀವೊಂದು ಕಡ್ಡಿಯಲ್ಲಿ ಈ ಥರ ಕಡ್ಡಿಯಲ್ಲಿ ಒಂದು ಹೋಲ್ ಹಾಕ್ಕೊಂಡ್ಬಿಟ್ಟು ಎಣ್ಣೆಗೆ ಹಾಕ್ಕೊಳ್ಳಿ. ಅದರಲ್ಲಿ ರಸಗಳು ಆಚೆ ಬರೋಲ್ಲ, ಬಟ್ ಹೊಡೆಯಲ್ಲ ಆದಷ್ಟು, ಅಷ್ಟು ಗ್ಯಾರಂಟಿ ನಾನು ಕೊಡ್ತೀನಿ. ಸಖತ್ತಾಗಿ ರೋಸ್ಟ್ ಆಗಿದೆ. ಈ ಟೊಮೆಟೊನ ಇಂಥ ಬೌಲಲ್ಲಿ ಹಾಕ್ಕೊಳ್ಳಿ. ತುಂಬ ಕರಗೋಗೋ ಥರನೂ ಟೊಮೆಟೊ ಫ್ರೈ ಮಾಡ್ಕೊಂಬಿಡಿ. ಯಾಕಂದರೆ ಫುಲ್ ಬಾಡೋಗ್ಬಿಟ್ರೆ ನಿಮಗೆ ಅದರಲ್ಲಿ ರಸಲ್ಲಿ ಆಚೆ ಹೋಗ್ಬಿಡುತ್ತೆ, ನಿಮಗೆ ಅದು ಕಟ್ ಮಾಡೋಕ್ಕೆ ಸಿಗೋಲ್ಲ. ಈಗ ನಾವು ಬೇಯಿಸಿದ ಟೊಮೆಟೊದ ಸಿಪ್ಪೆ ಮಾತ್ರ ಹೋದ್ರೆ ಸಾಕು. ಅದಕ್ಕೆ ನೀರು ಹಾಕ್ಕೊತಾ ಇದ್ದೀನಿ. ಇಲ್ಲೊಂದು ನೋಡಿ ಮ್ಯಾಜಿಕ್ ನೋಡಿ, ಈ ನೀರು ಹಾಕ್ಕೊಂಡಾಗ ಇದು ನಿಂಗೆ ಎತ್ಕೊಂಡ್ರೆ ಇದರಲ್ಲಿರುವಂತಹ ಸಿಪ್ಪೆನ ಈಸಿಯಾಗಿ ಬಿಡಿಸ್ಕೊಬೋದು. ನೋಡಿ ನೀವು ಸ್ವಲ್ಪ ತಣ್ಣಗಾದ್ಮೇಲೆ ಬಿಸಿ ನೀರು ಹಾಕ್ಕೊಂಡು ಬಿಟ್ಬಿಡಿ ಒಂದು 5 ನಿಮಿಷ, ಆಮೇಲೆ ಬಿಡಿಸ್ಕೊಳ್ಳಿ. ನೋಡಿ ಇದು ಅಷ್ಟೇ ಚೆನ್ನಾಗಿ ಬಂತು ನೋಡಿ ಅಲ್ವಾ. ನೋಡಿ ಸೂಪರಾಗಿ ಸಿಪ್ಪೆ ಬಿಟ್ಟು ಹೋಗುತ್ತೆ, ಎಲ್ಲೂ ಸಿಪ್ಪೆನೇ ಉಳಿಯಲ್ಲ. ನಾವೀಗ ಬಳಸಿರೋದು ಪ್ಯೂರ್ ಸನ್ಫ್ಲವರ್ ಆಯಿಲು, ಫಿಸಿಕಲಿ ರಿಫೈನ್ಡ್ ಆಯಿಲು. ತುಂಬ ಅದ್ಭುತವಾದ ಎಣ್ಣೆ, ಅಡುಗೆನೂ ಭಾಳ ಚೆನ್ನಾಗಿ ಬರುತ್ತೆ. ಯಾಕಂದರೆ ಇದೆಲ್ಲ ನಾವು ಟ್ರೈ ಮಾಡಿದ್ದೀವಿ, ತುಂಬ ಒಳ್ಳೆಯ ಎಣ್ಣೆ. ನೋಡಿ ಒಂದು 100 ಗ್ರಾಮಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಒಗ್ಗರಣೆಗೆ ಒಂದೇ ಒಂದು ಈರುಳ್ಳಿ ಹಚ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಕೆಂಪು ಕಲರ್ ಬರಬೇಕು ನೋಡಿ, ಜಸ್ಟ್ ಸ್ವಲ್ಪ ಒಗ್ಗರಣೆ. 4 ಹಸಿಮೆಣಸನ್ನು ನಾನು ಕಟ್ ಮಾಡಿಲ್ಲ, ಹಂಗೆ ಹಾಕ್ಕೊತಾ ಇದ್ದೀನಿ. ಫ್ಲೇವರ್ ಸಿಕ್ಬಿಟ್ರೆ ಸಾಕು. ಖಾರಕ್ಕೆ ಆಲ್ರೆಡಿ ಬೆಳಿಗ್ಗೆ ಮೆಣಸು ಹಾಕ್ಕೊಂಡಿದ್ದೀನಿ, ಪೆಪ್ಪರ್ ಹಾಕ್ಕೊಂಡಿದ್ದೀನಿ. ಈ ಸ್ಟೇಜಲ್ಲಿ ನಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಈಗ 1 ಟೇಬಲ್ ಸ್ಪೂನ್, ಕರೆಕ್ಟ್ ಅಳತೆ 1 ಟೇಬಲ್ ಸ್ಪೂನ್ ಸಾಕು. ಒಂಥರ ಫ್ಲೇವರ್ ಕೊಡುತ್ತೆ, ಚೆನ್ನಾಗಿ ಕೊಡುತ್ತೆ. ತುಂಬ ಮಸಾಲೆಗಳು, ಗರಂ ಮಸಾಲ ಅದು ಇದೇನು ಹೆವಿ ಇಲ್ಲ, ಲೈಟಾಗಿ ಮಾಡಿದ್ದೀನಿ. ಯಾಕಂದ್ರೆ ಟೊಮೆಟೊ ಕರಿ ಅಂದರೆ ಹಂಗೇನೆ ನೋಡಿ. ಈಗ ನಮ್ಮ
ಪೇಸ್ಟ್ ರೆಡಿಯಾಗಿದೆ. ಇದು ನಮ್ಮ ಮೈನು ಇಂಗ್ರೀಡಿಯೆಂಟ್ ಏನಿದೆಯೋ ಇದು ಗಂಧ ಥರ ರುಬ್ಬಿ ಹಾಕಿರ್ತೀವಿ ನೋಡಿ. ಇವಾಗಲೇ ಗ್ರೇವಿಯ ಆ ಎಲ್ಲ ಕನ್ಸಿಸ್ಟೆನ್ಸಿ ಇದು. ಅದಕ್ಕೆ ನಾನು ಹೇಳಿದ್ದು ಈ ಸಣ್ಣ ಮಕ್ಕಳು ಕೂಡ ಮಾಡ್ಬೋದು ಇದನ್ನ. ಯಾರಪ್ಪ ಅಡುಗೆ ಮಾಡಿದ್ದು ಇಷ್ಟು ಚೆನ್ನಾಗಿತ್ತು ಅಂತ ಕೇಳಂದಿದ್ರೆ ಆವಾಗ ನೀವು ಮಾಡಿದ್ದಕ್ಕೆ ಒಂದು ಪ್ರಶಂಸೆ ಸಿಗುತ್ತೆ. ನೀರು ನಮಗೆ ಅದಕ್ಕೆ ನೋಡಿಕೊಂಡು ಹಾಕ್ಕೊಳ್ಳೋಣ ಸಾಕು. ಯಾಕಂದರೆ ಇದು ಗ್ರೇವಿ ಹೆಂಗೆ ಅಂದರೆ ನಮಗೊಂದು ಕ್ಲೀನ್ ಒಂದು ಗ್ರೇವಿ ಬೇಕಂತ ಕೇಳ್ತಾರೆ ತುಂಬ ಜನ. ನಾವು ಅಡುಗೆ ಆರ್ಡ್ರ್ ಮಾಡಿದಾಗ ಕೇಟ್ರಿಂಗ್ ಆರ್ಡ್ರ್ ಮಾಡಿದವ್ರು ಏನು ಮಾಡ್ತಾರೆ ಅಂದರೆ ಪಲಾವ್ಗೆ ರೈತ ಕಾಮನ್ ಆಗಿರುತ್ತೆ ಸರ್, ನಮಗೆ ರೈತ ಬೇಡ, ಬದಲಿಗೆ ಒಂದು ಸಿಂಪಲಾಗಿರೋ ಪ್ಲೈನ್ ಗ್ರೇವಿ ಕೊಡು ಅಂದರೆ ಇದೇ ಅದು ಕ್ಯಾಶ್ಯೂ ಗ್ರೇವಿ. ಟೊಮೆಟೊ ಎಲ್ಲ ಹಾಕಿ ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಇದು ನಿಮಗೆ ಆ ಒಂದು ಪಲಾವಲ್ಲಿ ಏನಾದರೂ ಕೊರತೆ ಇದೆ, ಕುಂದು ಕೊರತೆ ಇದ್ದರೆ ಇದು ಬಗೆಹರಿಸ್ಬಿಡುತ್ತೆ. ನಾನೀಗ ಒಂದು ಒಳ ಮುಷ್ಟಿಯಲ್ಲಿ ಉಪ್ಪು ಹಾಕ್ಕೊತಾ ಇದ್ದೀನಿ. ಇದು ಒಂದು 10 ನಿಮಿಷ ಕುದಿಬೇಕು. 10 ನಿಮಿಷ ಚೆನ್ನಾಗಿ ಕುದ್ರೆ ಇದರ ಗ್ರೇವಿ ರೆಡಿ ಆಯಿತು ನೋಡಿ. ಸಿಪ್ಪೆ ತೆಗೆದು ಎಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿದಂತಹ ಟೊಮೆಟೊನ ಕಟ್ ಮಾಡ್ತಾಯಿದ್ದೀನಿ. ನಿಮಗೆ ಹೆಂಗೆ ಬೇಕಂಗೆ ಕಟ್ ಮಾಡ್ಕೊಳ್ಳಿ. ನಾನು ಒಂದನ್ನು 4 ಮಾಡ್ತೀನಿ ಅಲ್ವಾ, ನೀವು ಬೇಕಾದ್ರೆ 8 ಮಾಡ್ಕೊಳ್ಳಿ. ದೊಡ್ಡ ಪೀಸು ಒಬ್ಬೊಬ್ಬರಿಗೆ ಒಂದೊಂದು ಪೀಸು ಈ ಥರ ಬ್ಲ್ಯಾಕ್ ಇರೋದನ್ನ ತೆಗೆದುಬಿಡ್ಬೇಕಾದ್ರೆ ನಿಮ್ಗೆ ಇಷ್ಟ ಬಂದಂಗೆ ಮಾಡ್ಕೊಬೋದು. ಇದನ್ನ ಏನು ತೊಂದರೆ ಇಲ್ಲ. ಇದನ್ನು ಬೇಕಾದ್ರೆ ಇನ್ನೂ ಚಿಕ್ಕದು ಮಾಡ್ಕೊಬೋದು. ಇವಾಗ ಹಿಂಗೆ ಕಟ್ ಮಾಡಿದ್ದೀವಲ್ಲ, ನೀವು ಬೇಕಾದ್ರೆ ಹಿಂಗೂ ಮಾಡ್ಕೊಬೋದು. ಬೈ 4 ನೋಡಿ, ಹಿಂಗೂ ಮಾಡ್ಕೊಬೋದು, ತೊಂದರೆ ಇಲ್ಲ. ನಾನು ಸ್ವಲ್ಪ ಹಂಗೂ ಮಾಡ್ತೀನಿ, ಹಿಂಗೂ ಮಾಡ್ತೀನಿ, ಎರಡು ಇರಲಿ, ಮಿಕ್ಸ್ ಆ್ಯಂಡ್ ಮ್ಯಾಚ್ ಅಲ್ವಾ. ಕಟ್ಟ ಕಡೆಯದಾಗಿ ನಮ್ಮ ಮೈನ್ ಹೀರೋ ಏನಿದೆಯಾ ಆ ಹೀರೋನ ನಾವು ಮೈನಾಗಿ ನಿಮಗೆ ತೋರಿಸ್ಬೇಕು ಸ್ಕ್ರೀನಲ್ಲಿ ಅಂತೇಳಿ ಇವಾಗ ಅದರಲ್ಲಿರೋ ಹುಳಿ ಎಲ್ಲ ಇದು ಉಪ್ಪು ಖಾರ ಎಲ್ಲ ಹೇಳ್ಕೊಂಡು ಈ ಟೊಮೆಟೊ ಕೂಡ ಒಂದು ಒಳ್ಳೆಯ ರುಚಿ ಬರುತ್ತೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನು ಬಂದರೆ ಏನಾದರೂ ಒಂದು ವಿಶೇಷವಾಗಿ ಒಂದು ಟ್ವಿಸ್ಟ್ ಇರಬೇಕು. ಅಡುಗೆ ಅಂದರೆ ಒಂದು ಟ್ವಿಸ್ಟ್ ಕೊಡಬೇಕು ನಿಮಗೆ. ಆ ಟ್ವಿಸ್ಟ್ ಇಲ್ಲದಿದ್ದರೆ ನಾವು ಅಡುಗೆ ತೋರಿಸಿ ಏನು ಪ್ರಯೋಜನ ಇಲ್ಲ. ಇದರಲ್ಲಿ ಒಂದಲ್ಲ 10 ಟಿಪ್ಸ್ಗಳಿದೆ, 10 ಥರ ಟ್ವಿಸ್ಟ್ ಇದೆ. ನಮ್ಮ ಅಡುಗೆ ಎಲ್ಲ ಸ್ಟೇಜ್ಗಳು ಫೈನಲ್ ಆಗಿದೆ. ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಹಾಕಬೇಕು ಇದಕ್ಕೆ. ಕೊತ್ತಂಬರಿ ಸೊಪ್ಪಲ್ಲಿ ಒಳ್ಳೆಯ ರುಚಿ. ಈಗ ನಾವು ಕರಿ ಮಾಡಿದ್ದೀವಲ್ಲ, ಕರಿಗೆ ತಿನ್ನೋಕ್ಕೆ ಏನು ಬೇಕು, ಒಂದು ಒಳ್ಳೆ ಚಪಾತಿ ಬೇಕಲ್ವಾ. ಚಪಾತಿ ಏನು ದೊಡ್ಡದೇನು ಚಪಾತಿ ಏನು ರೀ ಸ್ಮೈಲ್ ತೋರಿಸ್ತೀರಾ ಅಂತ ನೀವು ಅಂದ್ಕೊತೀರಾ. ಬಟ್ ಈ ಚಪಾತಿಯಲ್ಲೂ ಒಂದು ವಿಶೇಷ ಇದೆ ನೋಡಿ. ಚಪಾತಿಗೆ ನಾವು ಸಹಜವಾಗಿ ಏನು ಮಾಡ್ತೀವಿ ಹೇಳಿ, ಚಪಾತಿ ಉಂಡೆನ ಸ್ವಲ್ಪ ಚಿಕ್ಕ ತೊಗೊತೀವಿ. ನಾವು ಹಂಗೆ ಮಾಡಲ್ಲ. ಒಂದು ಚಪಾತಿ ಉಂಡೆ ಅಂದರೆ ಸ್ವಲ್ಪ ದೊಡ್ಡ ತೊಗೊತೀವಿ ನೋಡಿ. ಸ್ವಲ್ಪ ದೊಡ್ಡದಿದೆ. ಯಾಕೆ ಅಂದರೆ ಸ್ವಲ್ಪ ಇದು ಡಿಫ್ರೆಂಟ್ ಇದೆ. ನಾವು ತೋರಿಸ್ಕೊಡ್ತೀನಿ ನೋಡಿ, ಅವಾಗ ಗೊತ್ತಾಗುತ್ತೆ ನಿಮಗೆ ಏನಕ್ಕೆ ದೊಡ್ಡ ತೊಗೊಂಡಿದ್ದೆ ಅಂತ ಅಲ್ವಾ. ನಾನೊಂದು 4 ಚಪಾತಿ ಕ್ವಿಕ್ಕಾಗುತ್ತೆ, ಆಮೇಲೆ ಫಾಸ್ಟ್ ಆಗುತ್ತೆ ಇದು ಚಪಾತಿ. ನೀವು ಮಾಮೂಲಿ ಲಟ್ಸೋದಕ್ಕಿಂತ ಈ ಚಪಾತಿ ಫಾಸ್ಟ್ ಆಗುತ್ತೆ. ಇಷ್ಟೇ, ಚಪಾತಿನ ಈ ಥರ ಒಂದು ಉಂಡೆ ಮಾಡ್ಕೊಳ್ಳಿ ಪಟ ಅಂತ. ಏನು ತುಂಬ ಏನು ರಿಸ್ಕ್ ಇಲ್ಲ, ತುಂಬ ಲೇಟ್ ಇಲ್ಲ, 5 ನಿಮಿಷ. ಈ ಹೋಟ್ಲಲ್ಲೆಲ್ಲ ಕಮರ್ಷಿಯಲಾಗಿ ಮಾಡೋರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಇದು. ಈ ಥರ ಮಾಡಿದ್ಮೇಲೆ ಇದಕ್ಕೆ ಸ್ವಲ್ಪ ತುಪ್ಪದ ಸವರ್ಕೊಳ್ಳಿ. ಎಣ್ಣೆನ ಸವರ್ಕೊಬೋದು, ಬಟ್ ತುಪ್ಪ ಸವರ್ಕೊಂಡಾಗ ಚಪಾತಿ ಒಳಗಡೆಲ್ಲ ಘಮ ಘಮ ಅಂತ ಸ್ಮೆಲ್ ಇರುತ್ತೆ. ನಂದಿನಿ ತುಪ್ಪನ ಬಳಸ್ತಾ ಇದ್ದೀನಿ ನೋಡಿ. ಈ ಥರ ಈ ಮೆಥಡ್ ನೀವು ಮೋಸ್ಟ್ಲಿ ಫಸ್ಟ್ ಟೈಮ್ ನೋಡಿರ್ತೀರ ಅನಿಸುತ್ತೆ. ಈ ಸೆಂಟರಿಂದ ಒಂದು ಕಟ್ ಹೊಡಿತೀವಿ ನೋಡಿ. ಇವಾಗ ಮ್ಯಾಜಿಕ್ ನೋಡಿ. ಈಗ ಈ ಸೆಂಟರ್ ಕಟ್ಟಿಂದ ಒಂದು ಫೋಲ್ಡಿಂಗ್ ನೋಡಿ ಸುಮ್ಮನೆ ನೋಡಿ. ಇದು ಈ ಥರ ಮಾಡಿ ಇಟ್ಕೊಳ್ಳಿ, ಪರೋಟ ಥರ ನೋಡಿ. ಪರೋಟನೇ ಇದು, ಸಮಥಿಂಗ್ ಲೈಕ್. ಅಂದರೆ ಪರೋಟ ಅಲ್ಲ, ಚಪಾತಿನೇ, ಬಟ್ ಫೋಲ್ಡಿಂಗ್ ಡಿಫ್ರೆಂಟ್ ಅಷ್ಟೇ. ಎಷ್ಟು ಅದ್ಭುತ ಅಲ್ವಾ ನೋಡಿ. ಇದು ಒಂದು ಒಳ್ಳೆ ಫ್ಲವರ್ ಥರ ಬಂದಿದೆ ನೋಡಿ, ಒಳ್ಳೆ ಕಮಲದ ಫ್ಲವರ್ ಥರ ಬಂದಿದೆ ನೋಡಿ. ಇದು ಫೋಲ್ಡಿಂಗ್ ಈಸಿ, ಭಾಳ ಈಸಿ. ಅಲ್ಲೇ ರೌಂಡ್ ಮಾಡ್ಕೊಬೇಕು, ಅಲ್ಲೇ ಎತ್ಕೊಬೇಕು. ನೋಡಿದ್ರಾ ಯಾಕೆ ದಪ್ಪ ಮಾಡಿದ್ದೀನಿ ಅಂದರೆ ಇದಕ್ಕೋಸ್ಕರನೇ. ನೀಟಾಗಿ ಈ ಥರ ದಪ್ಪ ಲಟ್ಸ್ಕೊಂಡು ಉಂಡೆ ಸ್ವಲ್ಪ ದಪ್ಪ ತೊಗೊಂಡು ಈ ಥರ ಮಾಡಿ ಇಟ್ಕೊಂಬಿಟ್ಟ ಅಂದರೆ ನಿಮ್ಮ ಚಪಾತಿ ಯಾಕೆ ಚೆನ್ನಾಗಿ ಬರಲ್ಲ, ಯಾಕೆ ಸಾಫ್ಟ್ ಬರಲ್ಲ ಅಂತ ನನಗೆ ಹೇಳಿ. ನೀವು ಮನೆಯಲ್ಲಿ ಚಪಾತಿ ಮಾಡಿಟ್ಟಾಗ ಮತ್ತೆ ಇನ್ನೊಂದು ಸಲ ತಿನ್ನಬೇಕಂದ್ರೆ ತುಂಬ ಹಾರ್ಡಾಗಿರುತ್ತೆ ಅಲ್ವಾ. ಏನಕ್ಕೆ ಹಾರ್ಡಾಗಿರುತ್ತೆ ಅಂದರೆ ನೀವು ಮಾಡೋ ರೀತಿಗಳು ಸರಿ ಇರಲ್ಲ ನೋಡಿ. ಈ ಥರ ಪುಡಿನ ಅದ್ರ ಜೊತೆಗೆ ಕರೆಕ್ಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಒಂದು 5 ನಿಮಿಷ ನೋಡಿ. ಪುಡಿ ಬೇಕು, ಚಪಾತಿ ಲಟ್ಸೋಕ್ಕೆ ಪುಡಿ ಬೇಕೇ ಬೇಕು. ಮೋಸ್ಟ್ಲಿ ನಿಮಗೆ ಚಪಾತಿ ಮತ್ತು ಟೊಮೆಟೊ ಕರಿ ಇರೋದ್ರಿಂದ ಈ ಪೀಸು ಸ್ವಲ್ಪ ಲೆಂತಿ ಆಗ್ಬೋದು. ಸ್ಕಿಪ್ ಮಾಡಿಬಿಡಿ, ಚೆನ್ನಾಗಿ ನೋಡ್ಕೊಳ್ಳಿ, ಕಲ್ತ್ಕೊಳ್ಳಿ. ಮನೆಯಲ್ಲಿ ಮಜವಾಗಿ ಚಪಾತಿಗಳನ್ನ ಮಾಡ್ಕೊಂಡು ತಿನ್ಕೊಳ್ಳಿ. ನೋಡಿದ್ರಾ ಈಗ ನೋಡಿ, ನಾವು ಮಾಡಿದಂಥ ಎಲ್ಲ ಡಿಸೈನ್ಗಳೆಲ್ಲ ಮುದ್ದೆ ಆಗಿದೆ, ಬಟ್ ಅದು ಲೇಯರ್ಗಳು ಹಂಗೆ ಬರುತ್ತೆ. ಆಮೇಲೆ ಆ ಉಂಡೆ ಮಾಡಿ ನೀವು ಚಪಾತಿ ಲಟ್ಸಿರಲ್ಲ, ಶೇಪ್ ಬರಲ್ಲ, ಎಲ್ಲ ಅಂಟ್ಕೊಂಡ್ಬಿಡುತ್ತೆ ಕಲ್ಲಿಗೆ. ಬಟ್ ಇದು ಹಂಗಲ್ಲ, ಇದು ನೀಟಾಗಿ ಒಳ್ಳೆ ರೌಂಡು ನಿಮ್ಗೆ ಹೆಂಗೆ ಬೇಕಂಗೆ ಚಪಾತಿ ಕಲಿಯೋರಿಗಂದ್ರೆ ಇದು ಒಂಥರ ರಾಮಬಾಣ. ಇದು ಚಪಾತಿಯ ವಿಶೇಷ ನೋಡಿ. ಈಗ ಎಷ್ಟು ಚೆನ್ನಾಗಿ ಫ್ಲಫಿ ಬರುತ್ತೆ ಅಂತ.
ಚಪಾತಿ ಇನ್ಮೇಲೆ ಹಿಂಗೆ ಮಾಡಿರಿ ನೀವು, ಇದೇ ಥರ ಮಾಡಿರಿ. ನೋಡಿರಿ ನಿಮ್ಮ ಮನೇಲಿ ಚಪಾತಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಲ್ವಾ. ಒಂದು ಚೂರು ನೋಡಿ, ಸುಮ್ಮನೆ ಒಂದು ಲೈನ್ ಅಷ್ಟೇ, ಸುಮ್ಮನೆ ಒಂದು ಲೈನ್. ನಾನು ಸ್ವಲ್ಪ ಒಳಗಡೆ ತುಪ್ಪ ಹಾಕಿರೋದ್ರಿಂದ ಆ ತಿನ್ಬೇಕಾದ್ರೆ ಒಳಗಡೆ ನಿಮಗೆ ಅದು ನಿಮಗೆ ಫೀಲ್ ಆಗುತ್ತೆ ತುಪ್ಪ ಹಾಕಿರೋದು. ಹೊರಗಡೆ ರೋಸ್ಟ್ ಆಗಲಿಕ್ಕೆ ಸ್ವಲ್ಪ ಎಣ್ಣೆ ಚೂರು ಹಾಕ್ಕೊಂಡಿದ್ದೀನಿ. ಎರಡು ಕಡೆ ಬೆಂದರೆ ಆಟೋಮೆಟಿಕ್ಲಿ ಬೆಂದೋಗ್ಬಿಡುತ್ತೆ. ಚಪಾತಿ ಒಳ್ಳೆ ಫ್ಲಫಿ ಹೆಂಗೆ ಬರ್ತಾಯಿದೆ ನೋಡಿ, ಸೂಪರಾಗಿ ಬರ್ತಾಯಿದೆ ನೋಡಿ, ಹೆಂಗೆ ಎದ್ದು ಬರ್ತಾಯಿದೆ. ಎಲ್ಲ ರೆಡಿ ಆಯಿತು. ಚಪಾತಿನ ನಾವು ಕೆಲವೊಂದು ನೀವು ಹೊಡೆಯಲ್ಲ, ಬಟ್ ಈ ಚಪಾತಿ ಸುಮ್ಮನೆ ಹಿಂಗೆ ಒಂದ್ಸಲ ಹಿಂಗೆ ಹೊಡ್ಬಿಡಿ ಸಾಕು. ನೀವು ಹಾಕಿದ ಲೇಯರ್ಗಳನ್ನೆಲ್ಲ ನೀವು ಎತ್ಕೊಬೋದು ನೋಡಿ. ಏನಕ್ಕೆ ಹೊಡೆದು ಹೇಳಿ, ಹೊಡೆದಿರೋದಕ್ಕೆ ಸುಮ್ಮನೆ ಹೊಡೆಯಲ್ಲ. ಸಹಜ ಚಪಾತಿ ಹೊಡೆಯಲ್ಲ ನೋಡಿ, ಈ ಥರ ಚಪಾತಿಗಳು ನೋಡಿ. ಡಬಲ್ ಚಪಾತಿ ತೆಗಿಬೋದು ನೀವು ನೋಡಿ. ಈ ಚಪಾತಿ ಹೆಂಗಿದೆ ಏನಂತೀರ ನೀವು ಅಲ್ವಾ. ಒಂದು ಚಪಾತಿ ಮಾಡಿದ್ದು ಎರಡಾಗೋಗ್ಬಿಟ್ಟಿದೆ ನೋಡಿ. ಬೆಂದಿದೆ ಚೆನ್ನಾಗಿ, ಎಲ್ಲ ಕಡೆ ಬೆಂದಿದೆ, ಬೆಂದಿಲ್ಲ ಅನ್ನೋಂಗಿಲ್ಲ ನೋಡಿ. ಯಾಕಂದರೆ ಲೇಯರ್ಗಳಿರೋದ್ರಿಂದ ಒಳಗಡೆ ಸ್ಟೀಮ್ ಹೋಗುತ್ತಲ್ಲ. ನೀವು ಅಂದ್ಕೊತೀರಾ ಲೇಯರ್ ಒಳಗಡೆ ಸ್ಟೀಮ್ ಹೋದಾಗ ಚೆನ್ನಾಗಿ ಬೇಯುತ್ತದೆ ಪದಾರ್ಥಗಳು. ಇದನ್ನೆಲ್ಲ ನಾವು ತುಂಬ ರುಬ್ಬಿ ಚಟ್ನಿ ಮಾಡಿ ಹಾಕ್ಬಿಟ್ರೆ ನಮ್ಮ ಟೊಮೊಟೊ ಏನು ಹೀರೋ ಇದೆಯಾ ಅದು ಹೀರೋ ಥರ ಇರೋಲ್ಲ, ಝೀರೋ ಆಗ್ಬಿಡುತ್ತೆ. ಸೊ ಅದನ್ನು ಹೀರೋ ಥರನೇ ನಾವು ತೋರಿಸ್ಬೇಕಂತ ಹೇಳಿ ಆ ಒಂದು ಕಂಟೆಂಟ್ ಡೀಟೇಲಾಗಿ ನಿಮಗೆ ನಾನು ಎಣ್ಣೆಯಲ್ಲಿ ಬಾಡಿಸ್ಬಿಟ್ಟು ಆ ಸಿಪ್ಪೆ ತೆಗೆದು ಆ ಹೀರೋಗೆ ಇನ್ನೂ ಸ್ವಲ್ಪ ಲುಕ್ ಬರೋಂಗೆ ಮಾಡಿ ನೋಡಿ. ಇವಾಗ ನಮ್ಗೆ ಅದೆಲ್ಲ ನಮ್ಗೆ ಅಪ್ಡೇಟ್ ಕಾಣ್ತಾ ಇದೆ. ಟೊಮ್ಯಾಟೊಗಳೇ ಒಂಥರ ತಿನ್ನೋಕ್ಕೆ ಮಜಾರಿದು, ತುಂಬ ಚೆನ್ನಾಗಿರುತ್ತೆ. ನನಗಂತೂ ತಡ್ಕೊಳಕ್ಕಾಗ್ತಾಯಿಲ್ಲ ರುಚಿಯಿಂದ. ಈಗ ರುಚಿಯ ನೋಡೋ ಸಮಯ. ಟೊಮೆಟೊ ನೋಡಿ, ನಮಗೆ ಟೊಮೆಟೊನೇ ಹುಡ್ಕೊಂಡು ತಿನ್ಬೇಕು ಅನಿಸ್ತಾ ಇದೆ ರೀ. ಯಾಕಂದರೆ ನನ್ನ ಟೊಮೆಟೊ ನನಗೆ ತುಂಬ ಫೇವರೇಟು ನೋಡಿ. ರುಚಿನೂ ಅಷ್ಟೇ, ಹೇಳಿದ್ನಲ್ಲ ನಾನೇ ತಿಂದು ನಾನೇ ಹೇಳ್ಬೇಕು. ಯಾಕಂದರೆ ಬಾಯಿ ನನಗೂ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ, ಯಾಕಂದರೆ ಅಷ್ಟು ರುಚಿಯಾಗಿದೆ ಇದು. ಹೆಂಗಾಗಿದೆ ಅಂದರೆ ಟೇಸ್ಟ್ ಇದು. ಈ ಕರಿ ಜೊತೆ ಹಿಂಗೆ ಅಂತ ಒದಕ್ಬಿಟ್ಟು ಹಿಂಗೆ ಎತ್ಕೊಂಡು ತಿಂತಾಯಿದ್ರೆ ಅಂತಾರಲ್ಲ ತಾಯಣೆ ಮಗ ಇಷ್ಟು ಅದ್ಭುತವಾಗಿದೆ ಅಂತಾರಲ್ಲ. ಚಪಾತಿ ಜೊತೆಗೆ ಗ್ರೇವಿ ಅಂತೂ ನನಗೆ ಸ್ಟಾಪ್ ಮಾಡೋಕ್ಕೆ ಮನಸ್ಸು ಬರ್ತಾಯಿಲ್ಲ. ದೇವ್ರನ್ನ ಹೇಳ್ತೀನಲ್ಲ, ಸತ್ಯವಾಗಿ ಹೇಳ್ತೀನಿ ನಾನು, ಈ ಟೊಮೆಟೊ ಬಿಡೋಕ್ಕೆ ಮನಸ್ಸು ಬರ್ತಾಯಿಲ್ಲ, ಅಷ್ಟು ರುಚಿದೆ. ಸ್ವಲ್ಪ ಈರುಳ್ಳಿ, ಟೊಮೆಟೊ ಖಾಲಿ ಆಗೋಯ್ತು, ಗ್ರೇವಿನೂ ಖಾಲಿ ಆಗೋಯ್ತು, ಚಪಾತಿನೂ ಖಾಲಿ ಆಗೋಯ್ತು. ನಾನು ಹೊಗಳ್ತಾ ಅಂತ ಹೇಳಿಲ್ಲ, ನೀವು ಇಂಥ ರೆಸಿಪಿಗಳನ್ನ ನೀವು ಮಾಡಿ ಮನೇಲಿ. ಯಾಕಂದರೆ ನೀವು ನೋಡಿದ ತಕ್ಷಣವೇ ಈ ರೆಸಿಪಿ ಮಾಡಬೇಕಂತ ನಿಮಗೆ ಫೀಲ್ ಆಗೇ ಆಗುತ್ತೆ. ಈ ಥರ ರೆಸಿಪಿಗಳು ಬೇಕು, ಈ ಥರದ ಅಡುಗೆಗಳು ನೀವು ಮನೆ ಮಾಡ್ಕೊಬೇಕು. ನಮ್ಮ ಕಲರ್ ಟಾಕೀಸಲ್ಲಿ ಸಬ್ಸ್ಕ್ರೈಬ್ ಆಗದಿರೋರು ಸಬ್ಸ್ಕ್ರೈಬ್ ಆಗಿ, ಇನ್ನು ಆಗೋವರಿಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಒಂದಿಷ್ಟು ಶೇರ್ ಮಾಡಿ. ನಾವು ತೋರಿಸ್ಕೊಟ್ಟಿದ್ದಕ್ಕೂ ನಮ್ಮ ಅಡುಗೆ ರುಚಿಗೂ ನೀವು ನಮಗೆ ಸಪೋರ್ಟ್ ಮಾಡಿದಾಗ ಆ ಒಂದು ಪ್ರಶಂಸೆ, ಆ ಒಂದು ಖುಷಿ ನಮಗೆ ಇನ್ಯಾವುದಿಲ್ಲ. ಸೊ ಇದರಿಂದ ನಮಗೂ ನಮ್ಮ ಹೋಟ್ಲಿಗೆ ನೀವು ಬನ್ನಿ. ಯಾಕಂದರೆ ನಮ್ಮ ಹೋಟೆಲ್ ಬಂದು ಮಲ್ಲೇಶ್ವರಂ 10ನೇ ಕ್ರಾಸು ಶುಚಿ ರುಚಿ, 10th ಕ್ರಾಸ್ ಮಲ್ಲೇಶ್ವರಂ ಶುಚಿ ರುಚಿ. ವೆಜ್ಜು, ನಾನ್ ವೆಜ್ಜು ನಮ್ಮ ಹೋಟ್ಲಲ್ಲಿ ಸಿಗೋಲ್ಲ. ನಾನ್ ವೆಜ್ಗೋಸ್ಕರ ಕೇಟ್ರಿಂಗ್ ಹೇಳಿದ್ರೆ ಖಂಡಿತ ನಾವು ಅಪ್ಡೇಟ್ ಮಾಡ್ತೀವಿ, ಕೊಡ್ತೀವಿ. ಥ್ಯಾಂಕ್ ಯು ಸೋ ಮಚ್.